ಪ್ರಥಮವಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿದ ಕಳೆದ ರವಿವಾರ ನಡೆದ ಚುನಾವಣೆಯಲ್ಲಿ ನಮ್ಮ ಸ್ವಾಭಿಮಾನಿ ಪೆನಲ್ದಿಂದ ರಮೇಶಣ್ಣ ಕತ್ತಿ ಇರಬಹುದು, ಎ ಬಿ ಪಾಟೀಲ್ ಸಾಹೇಬ್ ಇರಬಹುದು ಹಾಗೂ ಜನಪ್ರಿಯ ಶಾಸಕ ನಿಖಿಲಣ್ಣ ಕತ್ತಿಯವರ ನೇತೃತ್ವದ ಒಂದು ಪೆನಲ್ ಅನ್ನ 15 ಅನ್ನು ಚುನಾಯಿತಗೊಳಿಸಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎಲ್ಲ ಸದಸ್ಯರನ್ನ, ಹುಕ್ಕೇರಿ ತಾಲೂಕಾ ಮತದಾರರನ್ನ ತುಂಬುವುದರಿಂದ ಕೃತಜ್ಞತೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಎಷ್ಟೋ ಗಲಭೆ ಗಲಾಟೆ ಆದವು ಸರ್. ಅದರ ಮಧ್ಯದಲ್ಲಿ ಹುಕ್ಕೇರಿ ಜನ, ಸ್ವಾಭಿಮಾನಿ ಜನ ನಿಮ್ ಕೈ ಬಿಡ್ಲಿಲ್ಲ ಸರ್. ಅವ್ರಿಗೆ ಏನ್ ಹೇಳಕ್ಕೆ? ಮೊದಲಿಗಾಗಿ ಈಗ ಆ ದಿನ ಒಂದ್ ಸ್ವಲ್ಪ ವ್ಯವಸ್ಥಿತವಾಗಿ ಮತದಾನ ನಡೆದರೂ ಸಹ ಒಂದು ಪ್ರಬುದ್ಧವಾದ ಮತದಾರರು ಒಂದು ವ್ಯವಸ್ಥಿತವಾಗಿ ಪೂರಾ ತಾಲೂಕಿನಾದ್ಯಂತ ಎಲ್ಲ 120 ಬೂತ್ಗಳಲ್ಲಿ ಒಂದು ವ್ಯವಸ್ಥಿತವಾದ ನಮ್ಮ ಪೆನಲ್ಗೆ ಮತ ಏನು ತಮಗೆ ಯಾವ ಪೆನಲ್ ನಂಬರು ತಾವು ಏನೋ ನಾವು ಮಾಡಲ್ದೇನೆ ಅವರು ವಿಶೇಷವಾಗಿ ನಮ್ಮ ಪೆನಲ್ ನ ಗುರುತ ಹಿಡಿದು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಅದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರಿದ್ದಾರೆ, ಅವರ ಪ್ರಬುದ್ಧತೆಯನ್ನ ಎತ್ತಿ ತೋರಿಸುತ್ತದೆ. ಸರ್, ಎಷ್ಟೋ ಆಶೆ ಆಮಿಷಗಳನ್ನ ಹೂಡಿದ್ರಿ ಸರ್, ಎಷ್ಟೋ ರಣತಂತ್ರ ಹೇರಿದ್ರಿ ಸರ್, ಎಷ್ಟೋ ಜನ ನಿಮ್ಮ ವಿರುದ್ಧ 6 ಜನ ಪ್ರಚಾರಕ್ಕೆ ಬಂದ್ರಿ ಸರ್, ಅಂದ್ರೂ ಗೆಲುವು ಸಾಧಿಸಿದೆ. ಇದ್ರ ವಿಶೇಷ ಏನ್ ಸರ್? ವಿಶೇಷವಾಗಿ ಏನು ಹುಕ್ಕೇರಿ ತಾಲೂಕಿನ ಈ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವನ್ನ ಸುಮಾರು ಗೌಡ ಪಾಟೀಲ್ ರವರು 1970ರಲ್ಲಿ ಈ ಸಂಸ್ಥೆನ ಸ್ಥಾಪಿಸಿದ್ರು. ಅದನ್ನ ಸುಮಾರು 20 ವರ್ಷಗಳ ಕಾಲ ಅವರು ಇರ್ಬೋದು, ಬಸಗೌಡ ಕಾಕ ಇರ್ಬೋದು, ವಿಶ್ವನಾಥ್ ಕತ್ತಿ ಅವರು ಮುನ್ನಡೆಸ್ಕೊಂಡು ಬಂದಿದ್ರು. ಅದನ್ನೇ ನಮ್ಮ ಮಾಜಿ ಮಂತ್ರಿಗಳಾದ ದಿವಂಗತ ಉಮೇಶಣ್ಣ ಕತ್ತಿ ಅವರು ಯಶಸ್ವಿಯಾಗಿ 30 ವರ್ಷಗಳ ಕಾಲ ಈ ಸಂಸ್ಥೆಯನ್ನ ತಾಲೂಕಿನಾದ್ಯಂತ ವಿದ್ಯುತ್ ವಿತರಣೆ ಇರಬಹುದು, ಟ್ರಾನ್ಸ್ಫಾರ್ಮರ್ಗಳಿರ್ಬೋದು, ಯಾವುದೇ ರೈತರಿಗಿರ್ಬೋದು ಮನೆಗಳಿಗೆ ತೊಂದರೆ ಆಗದಂತೆ ಈ ಒಂದು ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬಂದಿದ್ರು. ಅದನ್ನೇ ಸನ್ಮಾನ್ಯ ರಮೇಶಣ್ಣ ಕತ್ತಿ ಅವರು ಹಾಗೂ ಎ ಬಿ ಪಾಟೀಲ್ ಸಾಹೇಬರು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ಒಂದು ಅಭಿಪ್ರಾಯದಿಂದ ಮತದಾರರು ನಮ್ಮನ್ನ ಬೆಂಬಲಿಸಿದ್ದಾರೆ. ಸರ್, ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೇಳಿ ಬರಾಕತ್ತದ ಸರ್. ಇದಕ್ಕ ಈಗಾಗಲೇ ನಾವು 15 ಚುನಾಯಿತ ಆದವರಿಗೆಲ್ಲ ಸ್ವಲ್ಪ ಆಸೆ ಇರ್ತದೆ. ಅದನ್ನ ನಮ್ಮ ಏನು ಎ ಬಿ ಪಾಟೀಲ್ ಸಾಹೇಬರು ಮತ್ತು ರಮೇಶ್ ಕತ್ತಿ ಅವರು, ಸನ್ಮಾನ್ಯ ನಿಖಿಲಣ್ಣ ಕತ್ತಿ ಅವರು ನಿರ್ಣಯ ಮಾಡ್ತಾರೆ. ನಿಮಗೆ ವೋಟ್ ಹಾಕಿದ ಎಲ್ಲ ಮತದಾರರಿಗೆ ಏನೇ ಹಾಕಿ ತುಂಬು ಹೃದಯದ ಕೃತಜ್ಞತೆಯನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬರುವ ದಿನಮಾನಗಳಲ್ಲಿ ಅವ್ರೇನು ನಮ್ಮ ಪೆನಲ್ ಮೇಲೆ ಅಥವಾ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಏನು ವಿಶ್ವಾಸ ಇಟ್ಟು ನನಗೆ ಮತ ಚಲಾಯಿಸಿದ್ದಾರೆ, ಅವರ ಒಂದು ಕೃತಜ್ಞತೆ ಜೊತೆ ಹೇಳುವುದರ ಜೊತೆ ಅವರಿಗೆ ನಾನು ಬರುವ ದಿನಮಾನಗಳಲ್ಲಿ ಏನು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಿಂದ ಏನು ಸೌಲಭ್ಯಗಳು ಸಿಗಬೇಕು ಅದನ್ನು ನಾನು ಮನಸಾಪೂರ್ತಿ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈಗಾಗಲೇ ನಾನು ವೈಯಕ್ತಿಕವಾಗಿ ಹೇಳುವುದಾದ್ರೆ, ನಾನು ಪ್ರಥಮತವಾಗಿ ನನ್ನ ಮೂಲ ಉದ್ಯೋಗ ಇಲೆಕ್ಟ್ರಿಕಲ್ ಲೈಸೆನ್ಸ್ಡ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ರೀ. ನಮ್ಮ ತಂದೆಯವರು ವಿದ್ಯುತ್ ಗುತ್ತಿಗೆದಾರ, ಇದೇ ವಿದ್ಯುತ್ ಗುತ್ತಿಗೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ರೈತರ ಸೇವೆ ಮಾಡಿ ವಿದ್ಯುತ್ ಗುತ್ತಿಗೆದಾರಾಗಿದ್ದಾರೆ. ಹಾಗೂ ಈಗಾಗಲೇ ನಾನು ಸಹಕಾರ ಕ್ಷೇತ್ರದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿ ಸಂಸ್ಥೆಗಳನ್ನು ನಡೆಸ್ಕೊಂಡು ಬಂದಿದ್ದೇನೆ. ಇದೇ ರೀತಿ ಇದನ್ನು ಸಹ ಜನರ ಅಭಿಪ್ರಾಯದೊಂದಿಗೆ ಹಾಗೂ ರಮೇಶಣ್ಣ ಕತ್ತಿ ಹಾಗೂ ಇಬ್ಬರ ನೇತೃತ್ವದಲ್ಲಿ ಇವನ್ನೆಲ್ಲ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಬಿರುಸಿನ ಕನ್ನಡದಲ್ಲಿ 15 ನೀವು ಜಯಬೀರಿ ಬಾರಿಸ್ರಿ ಅಂತ ನಿಮಗೆ ಅಪೇಕ್ಷೆ ಇತ್ತು ಸರ್? ನಮಗೆ 100% ಕಾನ್ಫಿಡೆನ್ಸ್ ಇತ್ರಿ. ಮತದಾರ ಮೇಲೆ ನಮ್ಗೆ ವಿಶ್ವಾಸ ಇತ್ತು, ನಮ್ ಪ್ಯಾನಲ್ ಗೆಲ್ಲಿಸ್ತಾರ ಅಂತ ನಮ್ಗೆ ವಿಶ್ವಾಸ ಇತ್ತು ಸರ್. ಅವ್ರು ನಮ್ಮ ಸ್ವಾಭಿಮಾನಿ ಪ್ಯಾನಲ್ನಿಂದ 15 ನಿರ್ದೇಶಕರು ಎಲ್ಲ ಆರಿಸಿ ಬಂದರು. ನಮ್ಮ ರಮೇಶಣ್ಣ ಕತ್ತಿಯವರು, ಎ ಬಿ ಪಾಟೀಲ್ ಸಾಹೇಬರು, ಆ ನಂತರ ಎಲ್ಲರೂ ಕೂಡಿ ವೋಟ್ ಹಾಕಕ್ಕೆ ಹಚ್ಚಿ ಜನರೆಲ್ಲ 2 ಕ್ಷೇತ್ರ ಜನ ನಮಗೆ ಬೆಂಬಲ ಕೊಟ್ಟು ಆರಿಸಿ ತಂದರು. ದೇವರ ಅವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಗೇನು ಅವಕಾಶ ಕೊಟ್ಟಿದ್ದಾರೆ, ನಾವು ಎಲ್ಲರೂ ಕೂಡಿ ರಮೇಶಣ್ಣ ನೇತೃತ್ವದಾಗ, ಎ ಬಿ ಪಾಟೀಲ್ ಸಾಹೇಬ್ ನೇತೃತ್ವದಾಗ ಎಲ್ಲರೂ ಕೂಡಿ ಒಳ್ಳೆಯ ಕೆಲಸ ಮಾಡ್ತೀವಿ.